ಪ್ರಾಯಶಃ ಕೆಲವೇ ಮಠಗಳಲ್ಲಿ ಆಚರಣೆ ಮಾಡೋ ಪದ್ಧತಿ ಇತ್ತು. 3 ವರ್ಷಗಳ ಹಿಂದಿನಿಂದ ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಈಗ ರಾಜ್ಯ ಮಟ್ಟದಲ್ಲಿ ಆಗುವಂಥ ಸುಯೋಗವನ್ನು ಇನ್ನು ಸರ್ಕಾರ ಕಲ್ಪಿಸಿಕೊಂಡಿದೆ. ಆ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದೆ. ಎಲ್ಲ ಜಯಂತಿಗಳಂತೆ ಈ ಜಯಂತಿ ಅಲ್ಲ. ಹೇಳಿದ್ರು ಜಗತ್ ರೇಣುಕಾಚಾರ್ಯರು ಕೊಲ್ಲಿಪಾಕ ಕ್ಷೇತ್ರದಲ್ಲಿ ಅವತಾರ ಮಾಡಿದರು. ಗಗನ ಮಾರ್ಗವಾಗಿ ಬಂದು ಬಾಳೆಹೊನ್ನೂರನ್ನ ರಂಭಾಪುರ ಪೀಠವನ್ನು ಸ್ಥಾಪನೆ ಮಾಡಿ ಅನೇಕ ಪ್ರಭಾವಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಎಲ್ಲರೂ ಗೊತ್ತಿದೆ. ಅಷ್ಟೇ ಅಲ್ಲ, ಬಹುಶಃ ಎಲ್ಲ ಸ್ವಲ್ಪ ಸಿಂಹಾವಲೋಕನ ಮಾಡೋಣ. ಆ ಕಾಲದಲ್ಲಿ ಕೇವಲ 18 ಜಾತಿಗಳಿದ್ದು, ರೇಣುಕಾಚಾರ್ಯ ಅವತಾರ ಮಾಡಿದ ಕಾಲದಲ್ಲಿ ಕೇವಲ 18 ಜಾತಿಗಳು ಮಾತ್ರ. 18 ಜಾತಿಗೆ ಕೊಲ್ಲಿಪಾಕೆಗಳು ಇವತ್ತು 18 ಮಠಗಳು ನೋಡ್ಬೋದು. ಗೌಡ ಮಠ, ಮಾದಿಗ ಮಠ, ಮಾಲಾರ ಮಠ, ಮತ್ತೆ ಮೇದಾರ ಮಠ, ಹೀಗೆ 18 ಕುಲದವರಿಗೆ 18 ಮಠಗಳನ್ನು ಮಾಡಿ ರಂಭಾಪುರ ಪೀಠ ಪೆದ್ದ ಮಠ ಅಂದರೆ ಹಿರಿಯ ಮಠ, ಎಲ್ಲ ಮಠದವರಿಗೆ ಮಾರ್ಗದರ್ಶನ ಕೊಟ್ಟಂಥ ಕೀರ್ತಿ ದೇವರು ರೇಣುಕಾಚಾರ್ಯ ಸಲ್ಲುತ್ತೆ. ಅವ್ರ ಕಲ್ಪನೆ ಹೇಗಿರ್ತಂದ್ರೆ ಇಡೀ ಜಗತ್ತನ್ನ ಲಿಂಗಾಕಾರವಾಗಿ ನೋಡಿದರು. ಲಿಂಗ ಮಧ್ಯೆ ಜಗತ್ಸರ್ವಂ. ನಮ್ಮ ವೀರಶೈವರ ಕೊಂಡಲಿರುವ ಲಿಂಗ ಗೋಳಾಕಾರವಾಗಿದೆ, ಜಗತ್ತು ಗೋಳಾಕಾರವಾಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಧರ್ಮದವರಿಗೆ ಲಿಂಗಧಾರಣೆ ಮಾಡಿದಂಥ ಕೀರ್ತಿ ದೇವರು ರೇಣುಕಾಚಾರ್ಯ ಸಲ್ಲುತ್ತೆ ಅಂತಕ್ಕಂಥದ್ದು. ನಾನು ಅದರಲ್ಲಿ ವಿಚಾರವನ್ನು ಮಾಡಿಕೊಂಡು ಆ ಕೊಲ್ಲಿಪಾಕಿಯ ಮೇದಾರ ಮಠದ ಸ್ವಾಮೀಜಿಯವರನ್ನು ಸಂದರ್ಶನ ಮಾಡಿದ್ದೇನೆ. ಕೊಲ್ಲಿಪಾಕಿ ಕ್ಷೇತ್ರ ಒಂದು ಗ್ರಂಥವನ್ನು ಬರೆದಿದ್ದೇನೆ. ಆ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದರು, ನೀವು ಹಳ್ಳಿಗಡೆ ಹೋಗ್ತಾ ನಿಮ್ಮ ಭಕ್ತರು ಒಡಲಿಂಗ ಇದೆಯಾ ಅಂತ ಕೇಳಿದಾಗ, ಸ್ವಾಮೀಜಿ ನಾವೊಬ್ಬರು ಹಾಕೊಂಡಿದ್ದೀವಿ, ಭಕ್ತರು ಹಾಕೊಂಡಿಲ್ಲ, ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತಕ್ಕಂಥ ಮಾತು. ಹಾಗಾಗಿ ಬಹುಶಃ ಆಶ್ಚರ್ಯ ಆಗ್ಬೋದು. ಬಹುಶಃ ಸಿದ್ಧಾಂತ ಶಿಖಾಮಣಿಯನ್ನ, ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡಿದ ಯಾರಿಗೆ ಅಂದರೆ ಯಾವ ವೀರಶೈವರಿಗಲ್ಲ. ಅಗಸ್ತ್ಯ ಮಹರ್ಷಿ ಕಬ್ಬಿನಿಗೆ ಇಂಗ್ಲಿಷ್ ಬೋಧನೆ ಮಾಡ್ತಕ್ಕಂಥ ಕೀರ್ತಿ ರೇಣುಕರಿಗೆ ಸಿಗುತ್ತೆ. ಮಾದಿಗರ ಮಾತನ್ನ ಮಹರ್ಷಿ ಮಾಡಿದ ಕೀರ್ತಿ ರೇಣುಕಾಚಾರ್ಯ ಸಿಗುತ್ತೆ. ಅಂತ ಕೀರ್ತಿಯನ್ನು ಪಡೆದಂಥ ರೇಣುಕಾಚಾರ್ಯ ಜಯಂತಿಯನ್ನ ಇವತ್ತು ಕೇವಲ ಕೆಲವೇ ಮಠಗಳಲ್ಲಿ ಆಚರಿಸುವಂಥ ಪದ್ಧತಿ ಇವತ್ತು ರಾಜ್ಯಾದ್ಯಂತ ಮಾಡುವಂಥ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಆ ಸರ್ಕಾರಕ್ಕೆ ನಾವೆಲ್ಲ ಋಣಿಯಾಗಬೇಕು ಅಂತಕ್ಕಂಥ ಮಾತು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಈ ರೀತಿ ವ್ಯವಸ್ಥೆ ಬೆಂಗಳೂರು ಮಹಾನಗರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡ್ತಾರೆ. ಒಂದು ಹೆಮ್ಮೆ, ಎಲ್ಲರಿಗೂ ಹೆಮ್ಮೆ, ಒಂದು ಸಂತೋಷ ಸಮಾರಂಭ, ಸಂಭ್ರಮ ಸಡಗರದಿಂದ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ರೇಣುಕಾಚಾರ್ಯರು ಬಹುಶಃ ಅಷ್ಟು 8 ಮಠಗಳ 18 ಮಠಗಳ ಒಡೆಯರಾಗಿ ಬಹುಶಃ ಇವತ್ತು ನಮ್ಮ ಅನೇಕ ಸ್ವಾಮಿಗಳು ಸಮಾಜದಲ್ಲೂ ಲಿಂಗಧಾರಣೆ ಮಾಡ್ಕೊಂಡು ಪೂಜೆ ಮಾಡೋ ಪದ್ಧತಿ ಇವತ್ತು ಇದೆ. ಆ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯರು ಬೋಧಿಸಿದ ಸಿದ್ಧಾಂತ ಶಿಖಾಮಣಿ ಒಳಗೆ 101 ಸ್ಥಳಗಳು ಬರ್ತವೆ. ಅದರ ಅಂಗಸ್ಥಳ ಮತ್ತು ಲಿಂಗಸ್ಥಳಗಳು ಬರ್ತವೆ. ಮುಖ್ಯ ಉದ್ದೇಶ ಕೇವಲ ವೀರಶೈವರಿಗೆ ಮಾತ್ರ ಗುರುಗಳಲ್ಲ, ಪಂಚಾಚಾರ್ಯರು ಮನುಕುಲಕ್ಕೆ ಗುರುಗಳು ಅಂತಕ್ಕಂಥ ಕಲ್ಪನೆ ಎಲ್ಲರೂ ಭಾವಿಸ್ತಾರೆ. ವೀರಶೈವರಿಗೆ ಗುರುಗಳ ಪಂಚಾಚಾರ್ಯರಲ್ಲ, ಮನುಕುಲಕ್ಕೆ. ಮೇಡಮರ ಪ್ರೇಮ ಅವರು ಹೇಳಿದ್ರು ಮಾತು, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ 10 ಧರ್ಮ ಸೂತ್ರಗಳನ್ನು ಅನುಗ್ರಹ ಮಾಡಿದ್ದಾರೆ. ಯಾರು ಬೇಕಾಗಿ ನೀವು ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜೆ ಬರೀ ವೀರಶೈವರಿಲ್ಲ, ಸಮಸ್ತ ಮನುಕುಲಕ್ಕೆ ಬೋಧನೆ ಮಾಡತಕ್ಕಂಥ ಆಚಾರ್ಯರು. ಇದು ಆ ಕಾಲದಲ್ಲಿ ಸಂಸ್ಕೃತಮಯವಾಗಿತ್ತು. ದೇವಭಾಷೆ ಸಂಸ್ಕೃತ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಹಾಗಾಗಿ 12ನೇ ಶತಮಾನದ ಬಸವಾದಿ ಪ್ರಭುತ್ವರು ಅದೇ ಸಂಸ್ಕೃತವನ್ನ ಸರಳೀಕರಿಸಿ ಕಳಬೇಡ, ಕೊಳಬೇಡ, ಹುಸಿಯನ್ನು ಮುಡಿಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಬೇಡ ಅಂತಕ್ಕಂಥ 7 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 10 ಸೂತ್ರಗಳು ಸಂಸ್ಕೃತದಲ್ಲಿದ್ರೆ ಕನ್ನಡದಲ್ಲಿ 7 ಸೂತ್ರಗಳನ್ನು ಸರಳೀಕರಿಸಿ ಬಸವಾದಿ ಪ್ರಭುತ್ವರು ಕೊಟ್ಟಿದ್ದಾರೆ. ಅವರು ಹೇಳಿದ ಬೇರೆ ಅಲ್ಲ, ಇವು ಶರಣ ಹೇಳಿದ್ದು ಬೇರೆ ಅಲ್ಲ. ಬಹುಶಃ ಲಿಂಗವನ್ನು ಜಗತ್ಸರ್ವ ಅಂತಕ್ಕಂಥ ಮಾತಿಗೆ ಅನ್ವಯಗಳಿಗೆ ಬಸವಣ್ಣ ಹೇಳಿದ್ದಾರೆ, ಇವನಾರವೈವ ನಮ್ಮವ ಅಂತಕ್ಕಂಥ ಅನ್ಕೊಂಡಿರ್ತಕ್ಕಂಥ ಬಸವಣ್ಣವರು ಹೇಳಿದ್ದಾರೆ. ಇದು ಒಂದೇ ಮಾತನ್ನು ಇಬ್ಬರು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ಯಾರು ಮರೆಯುವಾಗಿಲ್ಲ. ಹಾಗಾಗಿ ಬಹುಶಃ ಸಮಾಜದ
ಇತ್ತೀಚಿನ ದಿನಗಳಲ್ಲಿ ಒಡಕನ್ನು ನಾವು ನೋಡ್ತಾ ಇದ್ದೀವಿ. ಅದಾಗಬಾರ್ದು. ಸಮಸ್ತ ವೀರಶೈವರು ಒಂದೇ, ಲಿಂಗಾಯತರು ಒಂದೇ. ಅಖಿಲ ಭಾರತೀಯ ವೀರಶೈವ ಮಹಾಸಭೆ ಸ್ಥಾಪನೆ ಮಾಡಿದ ಆನಂದ ಕುಮಾರಸ್ವಾಮಿ ಅವರ ಧ್ಯೇಯ ಧೋರಣೆ ಒಂದೇ ಇತ್ತು. ಅವರೇನು ಆ ಕಾಲದಲ್ಲಿ ಇವತ್ತು ಆ ಶಿವಮಂದಿರದಲ್ಲಿ ಮಠಗಳನ್ನು ಒಡಗಳು ತಯಾರು ಮಾಡ್ತಾರೆ, ಮಠಗಳು ಕೊಡ್ಲಿಕ್ಕೆ ಒಡ್ಕೊಂಡು ತಯಾರು ಮಾಡ್ತಾರೆ. ಅಲ್ಲಿ ಯಾವುದೇ ವಿರಾಟರು ಪಂಚಾಚಾರ ಭೇದ ಭಾವ ಇಲ್ಲ. ಅವರು ಆ ಕಾಲದಲ್ಲಿ ರೇವಣಸಿದ್ದೇಶ್ವರ ವಾಚನಾಲಯ ಮಾಡಿದ್ದಾರೆ, ಲೈಬ್ರರಿ ಮಾಡಿದ್ದಾರೆ ಆನಂದ ಕುಮಾರಸ್ವಾಮಿ ಅವರು. ಅವರ ಆದರ್ಶವನ್ನು ನಾವು ಎಲ್ಲರೂ ಮರಿತಾ ಇದ್ದೀವಿ, ಮರಿಬಾರದು. ಎಲ್ಲರೂ ವೀರಶೈವ, ಒಂದು ವೀರಶೈವ ಲಿಂಗಾಯತ ಒಂದೇ ಅಂತ ನಾವು ನಂಬಬೇಕು. ಪೇಪರ್ಗಳಲ್ಲಿ ಬೆಳಗ್ಗೆ ಇದ್ದಾಗ ಬೇರೆ ವಿಚಾರಗಳು ಬರ್ತಾ ಇದ್ದಾವೆ, ಅದು ಯಾರು ಕಿವಿ ಕೊಡಬೇಡಿ. ನಾವೆಲ್ಲ ವೀರಶೈವ ಒಂದೇ ಅಂತಕ್ಕಂಥ ಒಗ್ಗಟ್ಟಾಗಿ